ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಅಮ್ಮು. ಸೊ ನಾನಿವತ್ತು ನಿಮಗೆ ಒಂದು ತೋರಿಸ್ತಾ ಇರೋ ವಿಡಿಯೋ ಅಂತ ಹೇಳಿದರೆ, ಒಂದು ಭತ್ತದ ಬೆಳೆಯ ವಿಡಿಯೋ. ಬೆಳೆ ಬೆಳೆದು ಆಗಿದೆ, ಅದ್ರ ಕೆಲಸ ಮಾಡ್ತಾ ಇರೋದು ಇವಾಗಲೇ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇದು ನನ್ನ ಪ್ರೀತಿಯ ತವರು ಮನೆಯ ಗದ್ದೆಯ ಒಂದು ವಿಡಿಯೋ. ನಾವು ತವರು ಮನೆಗೆ ಹೋದಾಗ, ಒಂದು ವಿಶೇಷಕ್ಕೆ ಹೋದಾಗ, ಅಲ್ಲಿ ಆ ಸಂದರ್ಭದಲ್ಲಿ ಗದ್ದೆಯ ಕೆಲಸ ಮಾಡೋದು ಒಂದು ಬಂತು. ಗದ್ದೆ ಕಟಾವು ಮಾಡಿ ಅದನ್ನು ಕಟ್ಟಿ ಒಂದು ರಾಶಿ ಹಾಕೋದೊಂದು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋದಾಗ ಒಂದು ವಿಡಿಯೋ ಮಾಡಿದೆ ನಾನು. ಬಟ್ ನನಗೂ ಈ ಕೆಲಸದಲ್ಲಿ ಭಾಗಿಯಾಗಬೇಕು ಅನ್ನಿಸ್ತು. ಆದರೆ ನಂಗೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ನನ್ನ ಜೊತೆ ಬಂದಿರೋ ತಂಗಿ ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ವಿಡಿಯೋ ನಾನೇ ಮಾಡ್ತಾಯಿದ್ದೀನಿ. ಆದರೆ ಮೊದಲಿನ ದಿವಸ ನಾನು ಇದನ್ನ ಭತ್ತ ಕಟಾವು ಮಾಡುವಾಗ ನಮ್ಮ ಫ್ಯಾಮಿಲಿ ಜೊತೆ ನಾನು ಭಾಗಿಯಾಗಿದ್ದೆ, ನಾನು ಕಟಾವು ಮಾಡಿದ್ದೆ. ಹಾಗಾಗಿ ನೆಕ್ಸ್ಟ್ ಡೇ ನನಗೆ ಮಾಡೋಕ್ಕೆ ಆಗಿಲ್ಲ. ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರ ಮನೆಯಲ್ಲಿ ಗದ್ದೆ ಇದೆ, ಈ ಕೆಲಸ ಯಾರ್ಯಾರು ಮಾಡಿದ್ದೀರಾ, ನಿಮ್ಮ ಅನಿಸಿಕೆನ ನೀವು ಕಾಮೆಂಟಲ್ಲಿ ಹೇಳ್ಬೋದು. ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಒಂದು ನನಗೆ ತುಂಬ ಖುಷಿ ಪಡೋ ಒಂದು ವಿಷಯ ಇದೆ. ಏನಂದರೆ, ನಮ್ಮದು ಒಂದು ರೈತ ಕುಟುಂಬ. ಈ ರೈತ ಕುಟುಂಬದಲ್ಲಿ ಹುಟ್ಟಿರೋ ನಾನೇ ಧನ್ಯ ಅಂತ ಹೇಳ್ಕೊತೀನಿ. ನನ್ನಪ್ಪ ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನಪ್ಪ ಅಂತಲ್ಲ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಅಷ್ಟೇ ಒಂದು ಕೃಷಿ ಕೆಲಸವನ್ನು ತುಂಬ ಪ್ರೀತಿಯಿಂದ ನಿಸ್ವಾರ್ಥವಾಗಿ ಮಾಡ್ತಾರೆ. ನಮ್ಮ ಮನೇಲಿ ಅಡಿಕೆ ತೋಟ ಇದೆ, ಆ ಕೆಲಸ ಆದರೂ ಅಷ್ಟೇ, ಈ ಗದ್ದೆ ಕೆಲಸ ಆದರೂ ಅಷ್ಟೇ, ಎಲ್ಲವನ್ನೂ ಕೂಡ ಒಂದು ಪ್ರೀತಿಯಿಂದ ನಿಸ್ವಾರ್ಥವಾಗಿ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಕೆಲಸ ಮಾಡ್ತಾರೆ. ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಎಲ್ಲರೂ ಅನ್ಯೋನ್ಯವಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ನಾನು ಮಾಡಬಾರ್ದು, ನೀನು ಮಾಡಬೇಕು ಅನ್ನೋದೇನೂ ಇಲ್ಲ. ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯ ಹಿರಿಯರು ಅವರಿಗೆ ಅಂಥ ಸಂಸ್ಕಾರ ಕಲಿಸಿದ್ದಾರೆ, ನಮಗೂ ಕೂಡ ಅಂಥದ್ದೇ ಕಲಿಸಿದ್ದಾರೆ. ಇವಾಗಲೂ ಸಹ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಅದೇ ನಮಗೆ ಒಂದು ಹೆಮ್ಮೆ ಪಡೋ ವಿಷಯ. ಎಲ್ಲ ತುಂಬ ಕುಟುಂಬ ಅಂತ ಇವಾಗಿನ ಕಾಲದಲ್ಲೆಲ್ಲ ಇರೋದೇ ಕಡಿಮೆ ಅಂತ ಅಂದ್ಕೊತೀನಿ. ಎಲ್ಲರೂ ತಾವು ತಮ್ಮದು ಅಂತ ಬೇರೆ ಇರೋದೇ ಹೆಚ್ಚು ಅಂದ್ಕೋತೀನಿ. ಬಟ್ ನಮ್ಮ ಊರಲ್ಲಿ ಸಹ ನಮ್ಮ ಮನೆ ಮಾತ್ರ ಒಂದು ತುಂಬ ಕುಟುಂಬ ಆಗಿರೋದು. ಇದು ಹೇಳೋಕ್ಕೋದ್ರೆ ತುಂಬ ವಿಷಯ ಇದೆ, ಆದರೂ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ನನಗೆ ಸ್ವಲ್ಪ ಕಮ್ಮಿನೇ ಸಮಯ ಇದೆ. ಹಾಗಾಗಿ ಮತ್ತು ರೈತರ ಒಂದು ಕುಟುಂಬ ಅಂತಲೂ ನನಗೆ ತುಂಬ ಖುಷಿ ಇದೆ ಅಂತ ಹೇಳಿದೆ. ಬಟ್ ರೈತರ ಬಗ್ಗೆ ಹೇಳೋಕ್ಕೆ ನಮಗೆ ತುಂಬ ಮಾತಿದೆ ಅಲ್ವಾ, ಅದು ನಿಮಗೂ ಸಹ ಗೊತ್ತಿದೆ. ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಕರಿಬಹುದು ರೈತನಿಗೆ ಅಲ್ವಾ. ರೈತ ಸೈನಿಕ ನಮ್ಮ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದರೆ, ರೈತ ನಮ್ಮ ಜೀವನ ಮಾಡೋಕ್ಕೆ, ನಮ್ಮ ಜೀವ ಕಾಯೋಕ್ಕೆ ಒಂದು ಒಳ್ಳೆಯ ಬೆಳೆ ಬೆಳೆದು ನಮ್ಮನ್ನ ಕಾಯ್ತಾ ಇರ್ತಾನೆ. ಇಬ್ಬರಿಗೂ ನಾವು ಆಭಾರಿ ಆಗಲೇಬೇಕು ಅಲ್ವಾ. ಮತ್ತು ಇಲ್ಲಿ ಇರೋವಂಥವ್ರು, ಇಲ್ಲಿ ಕೆಲಸ ಮಾಡುತ್ತಾ ಇರೋರು ಎಲ್ಲರೂ ಯಾರೂ ನಮ್ಮ ಹೊರಗಡೆಯವರು ಯಾರೂ ಅಲ್ಲ, ಎಲ್ಲ ನಮ್ಮ ಕುಟುಂಬದವರು. ಮತ್ತು ನಮ್ಮ ಮನೆಯ ಹೆಣ್ಮಕ್ಳು, ನಮ್ಮ ಅತ್ತೆದಿರು ಮತ್ತು ನಮ್ಮ ಅಕ್ಕ ಎಲ್ಲರೂ ಸೇರಿ ಒಂದು ಪ್ರೀತಿಯಿಂದ ಈ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ನಮಗೆ. ಇವಾಗ ನಾವು ನಮ್ಮದು ಅನ್ನೋ ಕಾಲದಲ್ಲಿ ನಮ್ಮವ್ರದನ್ನು ನಾವು ಮಾಡಿಕೊಡ್ಬೇಕು, ನಮ್ಮವ್ರ ಕೆಲಸದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಮನಸ್ಸಿರೋದೇ ಎಲ್ರಿಗೂ ಕಡಿಮೆ ಅಂತ ಅಂದ್ಕೊತೀನಿ. ಯಾರ್ಯಾರು ಪೂರ್ತಿ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ದಯವಿಟ್ಟು ನಿಮ್ಮ ಅನಿಸಿಕೆನ ನೀವು ಹೇಳಿ. ನೀವು ಯಾರ್ಯಾರು ಈ ಕೆಲಸ ಮಾಡಿದ್ದೀರಾ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.